शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः अथ कृष्णयजुर्वेदीय तैत्तिरीयोपनिषदि आनन्दवल्ली तत्र नवमोऽनुवाकः ॐ सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः 9ನೆಯ ಅನುವಾಕದಲ್ಲಿ ಈ ಒಂದು ವಿಭಜನೆಯ ಪ್ರಕಾರ 2ನೇ ಮಂತ್ರ. ಮೊದಲನೇ ಮಂತ್ರ ಏನಾಗಿತ್ತು? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿ ಆ ಒಂದು ಮಂತ್ರವನ್ನು ಹೇಳಿ ಆಮ ಏನು ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನೇತಿ, ಅವನು ಯಾವ ಕಾರಣದಿಂದಲೂ ಹೆದರುವುದಿಲ್ಲ. ಯಾರು? ಯಾವುದನ್ನ ತಿಳಿದಾಗ ಅಂದ್ರೆ ಯಥೋಕ್ತವಾದ ಪರಮಾತ್ಮನನ್ನ. ಯಥೋಕ್ತ ಅಂದ್ರೆ ಏನು? ಹಿಂದೆ ಹೇಳಿದ ರೀತಿಯಲ್ಲಿ. ಹಿಂದೆ ಹೇಳಿದ ರೀತಿಯಲ್ಲಿ ಯಾವುದು? ಹಿಂದೆ ಹೇಳಿದ ಮಂತ್ರ ಅದೇ ಯಥೋವಾಚ ಆಯ್ತು, ಪಂಚಕೋಶ ಆಯ್ತು. ಅಲ್ಲಲ್ಲ, ಅದಲ್ಲ. ಮೊಟ್ಟ ಮೊದಲು ಈ ಒಂದು ಒಲ್ಲಿ ಯಾವ ಒಂದು ಮಂತ್ರದಿಂದ ಉಪಕ್ರಾಂತವಾಗಿದೆ ಅಲ್ಲಿಂದ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳ್ಬಿಟ್ಟು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿ ಲಕ್ಷಣವನ್ನು ಹೇಳಿದ್ದಾರಲ್ಲ, ಆ ಬ್ರಹ್ಮ ಅಲ್ಲಿಂದ ಮುಂದಕ್ಕೆ ಉದ್ದಕ್ಕೂ ಕೂಡ ಪಂಚಕೋಶ ಪ್ರಕ್ರಿಯೆ ಎಲ್ಲವನ್ನೂ ಹೇಳಿ ಆನಂದಮಯ ಆತ್ಮ ಅಲ್ಲ, ಆನಂದಮಯ ಆನಂದ ಆತ್ಮನೂ ಅಲ್ಲ, ಆನಂದವೇ ಅಂತ ಹೇಳಿ ಆ ಒಂದು ಆನಂದ ಸ್ವರೂಪವನ್ನ ಹೇಳಿದ್ರು. ಇಂತಹ ಪರಮಾತ್ಮನನ್ನ ಏನಾಯ್ತದು? ಈ ವಾಕ್ಕು ಮನಸ್ಸು ಎರಡೂ ಕೂಡ ಆ ಪರಮಾತ್ಮನನ್ನ ವಿಷಯೀಕರಿಸಿ ತಿಳಿಸಲಾರವು. ಯಾವ ಪರಮಾತ್ಮ? ಇಂಥ ಪರಮಾತ್ಮ ಸತ್ಯಂ ಜ್ಞಾನಮನಂತ ಬ್ರಹ್ಮ ಅಂತ ಇವಲ್ಲಿಯಲ್ಲಿ ಪೂರ್ತಿ ಹೇಳ್ಕೊಂಡು ಬಂದಿದ್ದಾರಲ್ಲ, ಈ ಲಕ್ಷಣವುಳ್ಳ ಪರಮಾತ್ಮನನ್ನು ಮಾತು ಮನಸ್ಸಿನೊಡಗೂಡಿ ಅದು ಪ್ರವೃತ್ತವಾಗುತ್ತೆ, ಆದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಇಂತಹ ಬೇರೆ ಪರಮಾತ್ಮನ ವಾಕ್ಕು ಮನಸ್ಸು ತಿಳಿಸ್ಕೊಟ್ಟು ಬಿಡುತ್ತೆ, ಆಗುತ್ತೆ. ವೈಕುಂಠವಾಸಿ ತಿಳಿಸ್ಕೊಡುತ್ತೆ, ಕೈಲಾಸವಾಸಿ ತಿಳಿಸ್ಕೊಡುತ್ತೆ, ವಾಕ್ಕು ಮನಸ್ಸು ಎರಡೂ ಕೂಡ. ಅದು ಇಂತಹ ಪರಮಾತ್ಮ ಈ ಪರಮಾತ್ಮ ತಿಳಿದ್ರೆ ಆಗುವುದಿಲ್ಲ ಅಂತ ಹೇಳಿ ಇದನ್ನ ತಿಳಿದವನು ಹೇಗೆ ಮಾತುಗಳಿಂದಲೂ ಮನಸ್ಸಿನಿಂದಲೂ ತಿಳಿಯುವುದಕ್ಕೆ ಆಗುವುದಿಲ್ಲ ಎಂಬತಕ್ಕಂಥ ಈ ಪರಮಾತ್ಮನನ್ನು ಹೀಗೆಂದು ತಿಳಿದಾಗ, ಅಂದ್ರೇನು? ಯಾವುದಕ್ಕೂ ಇವರ ವಿಷಯದಲ್ಲ ಎಂದು ತಿಳಿದಾಗ ಅದೇನು ಏನಿಲ್ಲ. ಮಾತಿನಿಂದ ಹೇಳೋಕ್ಕಾಗೋಲ್ಲ, ಕಿವಿಯಿಂದ ಕೇಳೋಕ್ಕಾಗೋದಿಲ್ಲ, ಕೈಯಿಂದ ಮುಟ್ಟೋಕ್ಕಾಗೋದಿಲ್ಲ, ಕಣ್ಣಿಂದ ನೋಡೋಕ್ಕಾಗೋದಿಲ್ಲ, ಇನ್ನೇನು? ಕೇವಲ ಅನುಭವ ಅಷ್ಟೇ, ಪರಮಾತ್ಮಾನುಭವ ಅಷ್ಟೇ. ಅದಕ್ಕೇನು? ಆ ಅನುಭವವನ್ನ ಹೇಗೆ ಹೇಳೋಕ್ಕಾಗುತ್ತೆ ನಾವು? ನೋಡಿ, ಎಕ್ಕಶ್ಚಿತ ಯಾವುದೋ ಮಗು ಬಂತು, ನಮ್ಮ ಮಗು ಇರ್ಬೋದು, ಮಗ ಯಾವುದೋ ಇರ್ಬೋದು, ಮುದ್ದಾಗಿದೆ ಮಗು ಅಂದ ತಕ್ಷಣ ಆಹಾ ಆನಂದ ಉಕ್ಕಿ ಬರುತ್ತೆ. ಎಷ್ಟಾನಂದ ಆಯ್ತಪ್ಪ ಅಂತ ಹೇಳಿದ್ರೆ
ಅದು ಯಾವುದೋ ಲೌಕಿಕವಾದ ಆನಂದ. ಒಂದು ಮಗು ನೋಡಿ ಅದನ್ನೇ ನಾವು ಬಾಯಿಂದ ಹೇಳೋದಕ್ಕಾಗೋದಿಲ್ಲ. ಏನ್ ಹೇಳ್ಬೋದು? ತುಂಬಾ ಆಯ್ತಪ್ಪ ಅದೇ ಅಷ್ಟೇ. ಇನ್ನು ತುಂಬಾ ಅಂತ ಹೇಳೋ ಇನ್ನು ಸ್ವಲ್ಪ ಸುಮ್ಮನೆ ಗೊತ್ತಬೇಕು ಅಷ್ಟೇ, ಇದೇನಿಲ್ಲ. ಅದನ್ನೇ ಹೇಳೋಕ್ಕಾಗೋದು, ಇನ್ನು ಪರಮಾತ್ಮ ಹೇಳೋಕ್ಕಾಗ್ತ ಅಂತ ಹೇಳಿ ಈ ತಿರುವ ಅವನು ಯಾತಕ್ಕೂ ಯಾವ ಕಾರಣದಿಂದಲೂ ಹೆದರುವುದಿಲ್ಲ ಅಂತ ಹೇಳಿ. ಹಾಗಾಗಿ ಏನ್ ಕಾರಣ? ಅಂಥ ಕಾರಣ ಯಾವುದು? ಹೆದರದೇ ಇರತಕ್ಕಂಥದ್ದಕ್ಕೆ, ಹೆದರದೇ ಇರುವುದಕ್ಕೆ ಕಾರಣ ಎಂಥ ಕಾರಣ ಅದು ಅದೇ ಹೇಳಿ ಅಂದ್ರೆ ಅದಕ್ಕಾಗಿ ಈ ಒಂದು ಮಂತ್ರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದು? ಎರಡನೇ ಒಂದು ಮಂತ್ರವನ್ನ 9ನೇ ನಾಲ್ಕು ಮತ್ತೊಂದು ಬಾರಿ ಹೇಳಿ ಪಾರಾಯಣ ಮಾಡಿ ಅದರ ಒಂದು ಅನ್ವಯಾರ್ಥವನ್ನು ನೋಡಿ ಭಾಷ್ಯವನ್ನು ನೋಡೋಣ. ಓಂ ಏತಗಂಹವಾವನ ತಪತಿ ಕಿಮಹಂ ಸಾಧುನಾ ಕರವಂ ಕಿಮಹಂ ಪಾಪಮಕರವಮಿತಿ ಏವಂ ವಿದ್ವಾನೇತೆ ಆತ್ಮಾನಗ್ ಶೃಣುತೆ ಉಭೇತ್ಯೆ ವೈಷ ಏತೆ ಆತ್ಮಾನಗ್ ಶೃಣುತೆ ಏವಂ ವೇದ ಇತ್ಯುಪನಿಷತ್. ಅದನ್ನು ಹೇಳ್ಕೊಂಡು ನೋಡಿ. ಇದು ಮಂತ್ರ. ಇದರಲ್ಲಿ ಏನರ್ಥ ಇದು ಅಂತಂದ್ರೆ ಅನ್ವಯ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಕಿಂ ಅಹಂ ಪಾಪಂ ಅಕರವಂ ಇತಿ ಅಂದ್ರೆ ಅಹಂ ಪಾಪಂ ಕಿಂ ಅಕರವಂ ಇತಿ. ಅಯ್ಯಯ್ಯೋ, ನಾನು ಪಾಪವನ್ನು ಏಕೆ ಮಾಡಿಬಿಟ್ಟೆ? ಅಯ್ಯೋ, ಪಾಪ ಮಾಡಿಬಿಟ್ನಲ್ಲ, ಪಾಪವನ್ನು ಏಕೆ ಮಾಡಿಬಿಟ್ಟಿದ್ದೀನಿ. ಏನ್ ಕಾದಿದೆಯೋ? ನರಕ. ನರಕದಲ್ಲಿ ಯಾವುದು? ಅಯ್ಯಯ್ಯೋ, ನರಕದಲ್ಲಿ ಎಷ್ಟೋ ಬಗೆ ತಾಮಿಸ್ರ, ಅಂಧ ತಾಮಿಸ್ರ, ಕುಂಭಿ ಪಾಕ. ಅಯ್ಯಪ್ಪ, ಯಾವುದು ಕಾದಿದೆಯೋ ಅಂತನ್ಬಿಟ್ಟು ನಾನು ಏತಕ್ಕಾಗಿ ಈ ಪಾಪ ಕಾರ್ಯವನ್ನು ಮಾಡಿಬಿಟ್ಟೆ. ಅಕರವಂ. ಅಕರವಂ ಅಂದ್ರೆ ಅಂತಂದ್ರೆ ನಾ ಅಂತ ಅರ್ಥವಲ್ಲ, ಮಾಡೋದಿಲ್ಲ ಅಂತಲ್ವಲ್ಲ, ಅಲ್ಲ. ಅಕರವಂ ಅಂತಂದ್ರೆ ಭೂತಕಾಲದ ಪ್ರಯೋಗ. ಪಾಪಂ ನಾನು ಪಾಪವನ್ನ ಏಕೆ ಏಕೆ ಅಕರವಂ ಮಾಡಿಬಿಟ್ಟೆ. ಹಿಂದೆ ಮಾಡಿಬಿಟ್ಟೆ ಅಂತ. ಮತ್ತು ಕಿಮಹಂ ಸಾಧು ನ ಅಕರವಂ. ಅಹಂ ಕಿಂ ಸಾಧು ನ ಅಕರವಂ. ನಾನು ಏತಕ್ಕೆ ಒಳ್ಳೆಯ ಕರ್ಮವನ್ನು ಮಾಡಲಿಲ್ಲ. ಇದು ಅಷ್ಟೇ. ಅದು ನೋಡಿ, ಹೆದರಿಕೆ ಕಾರಣ ಏನು ಅಂತ ಕೇಳಿದ್ದಲ್ಲ. ಯಾಕೆ ಸ್ವಾಮಿ ಅಂಥ ಕಾರಣ ಏನು? ಹೆದರೋದಕ್ಕೆ ಎರಡೇ ಕಾರಣ. ಏನು? ನಾನು ಯಾವ ಕಾರಣಕ್ಕಾಗಿ ಒಳ್ಳೆಯ ಕೆಲಸವನ್ನು ಮಾಡಲಿಲ್ಲ. ಕಿಮಹಂ ಸಾಧು ನ ಅಕರವಂ ನ ಅಕರವಂ. ಮತ್ತೆ ಕಿಮಹಂ ಪಾಪಂ ಅಕರವಂ. ಪಾಪ ಯಾಕೆ ಮಾಡದೆ? ಒಳ್ಳೆಯದನ್ನು ಯಾಕೆ ಮಾಡಲಿಲ್ಲ? ಈ ಒಂದು ದ್ವಂದ್ವ ಇದೆಯಲ್ಲ, ಇದರಿಂದ ಏನಾಗುತ್ತೆ? ಒಳ್ಳೆಯದನ್ನು ಮಾಡಿದ್ರೆ ಸ್ವರ್ಗ ಸಿಗ್ತಾ ಇತ್ತು, ಕೆಟ್ಟದ್ದನ್ನು ಮಾಡಿದ್ರೆ ನರಕವನ್ನು ಉಂಟು. ಅಯ್ಯಯ್ಯೋ, ನರಕ. ಒಳ್ಳೆಯ ಕೆಲಸವನ್ನ ಮಾಡಲಿಲ್ಲ, ಕೆಟ್ಟ ಕೆಲಸವನ್ನ ಮಾಡಿದೆ. ಈ ಎರಡು ಇದೆಯಲ್ಲ, ಇದು ಏತಂ ವಾವ ನ ತಪತಿ. ಏತಂ ಇವನನ್ನ, ಯಾರನ್ನ? ಈ ಜ್ಞಾನಿಯನ್ನ. ಯಾರು ಜ್ಞಾನಿ? ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬುದಾಗಿ ಪ್ರಾರಂಭಿಸಿ ಇಲ್ಲಿಯವರೆಗೂ ಹೇಳಿದಂತಹ ಪರಮಾತ್ಮನನ್ನ ಅನುಭವ ಪರ್ಯಂತವಾಗಿ ಕಂಡುಕೊಂಡಿರತಕ್ಕಂತಹ ಜ್ಞಾನಿ. ಅವನಿಗೆ ಅಯ್ಯಯ್ಯೋ, ನಾನು ಒಳ್ಳೆಯದನ್ನು ಯಾಕೆ ಮಾಡಲಿಲ್ಲ, ಕೆಟ್ಟದ್ದನ್ನು ಮಾಡಿಬಿಟ್ನಲ್ಲ ಅಂತಕ್ಕಂಥ ಒಂದು ಪ್ರಜ್ಞೆ ಇವನಿಗೆ ಇರೋದೇ ಇಲ್ಲ. ಆದ್ದರಿಂದ ಏನು? ಇವನು ಹೆದರಿಕೆನೇ ಇಲ್ಲ. ಏನು ಇಲ್ವಲ್ಲ, ಏನು ಮಾಡಲಿಲ್ಲ. ಮುಂದೆ ಹೇಳ್ತಾರೆ, ತಯ ಏವಂ ವಿದ್ವಾನೇತೆ ಆತ್ಮ ಎಂದು ನೋಡ. ತಯ ಏವಂ ವಿದ್ವಾನ್, ಯಾವನಾದರೆ ಏವಂ ವಿದ್ವಾನ್ ಈ ರೀತಿಯಾಗಿ ತಿಳಿಯುತ್ತಾನೋ ಅವನು ಏತೆ ಇವೆರಡನ್ನು, ದ್ವಿವಚನ ಪ್ರಯೋಗ ಇದು, ಏತೆ ಇವೆರಡನ್ನೂ ಕೂಡ ಆತ್ಮಾನಂ ಶೃಣುತೆ. ಏನು? ತನಗಿಂತ ಭಿನ್ನವಾಗಿ ಇಲ್ಲದ್ದು ತತ್ವ ಇದು.
ತಾನೇ ತನ್ನ ಸ್ವರೂಪಕ್ಕೆ ಸಂಬಂಧ ತಾನೇ ತನಗಿಂತ ಭಿನ್ನವಾಗಿ ಇಲ್ಲದಂತಹ ತತ್ವ ಇದು ಯಾವುದು ಕೆಟ್ಟದ್ದು ಒಳ್ಳೆಯದು ಯಾವುದು ಇಲ್ಲ ದ್ವಂದ್ವ ಅಂತಕ್ಕಂಥದ್ದೇ ಇಲ್ಲ ಎಲ್ಲವೂ ಕೂಡ ನಾನೇ ಆಗಿದ್ದೇನೆ ಎಂಬುದಾಗಿ ಸರ್ವಾತ್ಮ ಭಾವವನ್ನ ಇವನು ಕಂಡುಕೊಳ್ತಾನೆ ಕಂಡುಕೊಂಡ ಮೇಲೆ ಏನಾಗುತ್ತೆ ಉಭೇ ಕೇವೈಷಯತೆ ಆತ್ಮಾನವನ್ನು ನೋಡುತ್ತೆ ಉಭೇ ಏಷ ಇವನು ಉಭೇ ಇವೆರಡನ್ನೂ ಕೂಡ ಏತೆ ಉಭೇ ಇವೆರಡನ್ನೂ ಕೂಡ ಆತ್ಮಾನಕ್ಕೆ ನೋಡುತ್ತೆ ತನ್ನ ಆತ್ಮಸ್ವರೂಪಕ್ಕಿಂತ ಬೇರೆಯಾಗಿ ಕಾಣದೆ ತನಗಿಂತ ಭಿನ್ನವಾದ ದ್ವಿತೀಯ ವಸ್ತು ಎಂಬುದಾಗಿ ತಿಳಿಯದೆ ತನ್ನ ಸ್ವರೂಪದಿಂದಲೇ ಕಾಣುತ್ತಾನೆ ಯ ಏವಂ ವೇದ ಯಾವನು ಹೀಗೆ ತಿಳಿಯುತ್ತಾನೋ ಅವನೇನ್ ಮಾಡ್ತಾನೆ ಈ ಎರಡನ್ನೂ ಕೂಡ ತನ್ನ ಆತ್ಮನೆಂದೇ ತಿಳಿಯುತ್ತಾನೆ ಬೇರೆ ತಿಳಿಯೋದಿಲ್ಲ ಎರಡು ಅಂದ್ರೆ ಇಲ್ಲಿ ಎರಡು ಅಂತಂದ್ರೆ ದ್ವಂದ್ವ ಅಂತ ಇಟ್ಕೊಳ್ಬಹುದು ಎಲ್ಲ ದ್ವಂದ್ವಗಳನ್ನು ಕೂಡ ನನಗಿಂತ ಭಿನ್ನವಾಗಿ ಯಾವ ದ್ವಂದ್ವ ಪದಾರ್ಥವೇ ಇಲ್ಲ ಎಲ್ಲವೂ ನಾನೇ ಆಗಿದ್ದೇನೆ ಬೃಹದಾರಣ್ಯಕ ಬರುತ್ತಲ್ಲ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು ಆ ಒಂದು ಭಾಗದಲ್ಲಿ ಹಾಗೆ ತಿಳಿತಾನಲ್ಲ ಅವನು ಆದ್ದರಿಂದ ಏನಾಗುತ್ತೆ ಅವನಿಗೆ ಈ ಪ್ರಶ್ನೆಗೆ ಉತ್ತರ ಅದಕ್ಕೆ ಹೆದರಿಕೆ ಅಂತ ಅನ್ನೋದಿಲ್ಲ ಕಾರಣ ಯಾವುದು ಇದು ದ್ವಂದ್ವ ಎಲ್ಲಿ ದ್ವಂದ್ವ ಇದೆಯೋ ಅಲ್ಲಿ ಹೆದರಿಕೆ ಕಾರಣ ಇರುತ್ತೆ ಅಯ್ಯೋ ಹೀಗೆ ಮಾಡಿರಲ್ಲ ಏನಾಗುತ್ತೋ ಹಾಗೆ ಮಾಡಿಬಿಟ್ಟೆ ಇನ್ನೇನಾಗುತ್ತೋ ಹಿಂದೆ ಇರೋದ್ರಿಂದ ಇವರು ಭಯವಿಲ್ಲ ಅಂತ ಹೇಳ್ತಾರೆ ಇದು ಹೇಳಿ ಇಲ್ಲಿಗೆ ಈ ಒಂದು ವಲ್ಲಿಯ ಮುಕ್ತಾಯವಾಗುತ್ತೆ ಆ ಒಂದು ಮುಕ್ತಾಯದ ನಂತರ ಇಲ್ಲಿ ಕೊನೆ ಹೇಳಿದ್ದಾರೆ ನಾ ಮುಂಚೆ ಹೇಳ್ತಾರೆ ಇತ್ಯುಪನಿಷತ್ ಅಂತಕ್ಕಂಥ ಇತಿ ಕೃಷ್ಣ ಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲಿ ಹೋಗಿತ್ತು ಆನಂದವಲ್ಲಿ ಹೋಗಿ ಭಾಷ್ಯವರ ನೋಡೋಣ ಆ ಮಂತ್ರಕ್ಕೆ ಅರ್ಥ ಗೊತ್ತಾಯ್ತಲ್ಲ ಏತಂ ಯಥೋಕ್ತಂ ಏವಂ ವಿಧಂ ಹ ವಾವ ಇತಿ ಅವಧಾರಣಾರ್ಥೌ ಏತಂ ಅಂದ್ರೆ ಇವನನ್ನ ಅಂದ್ರೆ ಯಾರು ಯಥೋಕ್ತ ಹಿಂದೆ ಹೇಳಿದ್ದ ಅಲ್ಲ ಅವನನ್ನ ಯಾರು ಅವನು ಹಿಂದೆ ಹೇಳಿದ್ರು ಯಾವನು ಈ ಎರಡನ್ನೂ ಕೂಡ ಸಮನಾಗಿ ತಿಳಿದುಕೊಳ್ಳುತ್ತಾನೋ ಯಾವನು ತನಗಿಂತ ಭಿನ್ನವಾಗಿ ಯಾವ ದ್ವಂದ್ವವೂ ಕೂಡ ಇರುವುದಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದಾನೋ ಅವನು ಈ ಹ ವಾವ ಇದೆಯಲ್ಲ ವಾವ ಅಂದ್ರೆ ಏವ ಅಂತ ಅರ್ಥ ಅಷ್ಟೇ ಇನ್ನೇನಿದೆ ಹ ಮತ್ತೆ ವಾವ ಅಂತಕ್ಕಂಥ ಎರಡೂ ಪದ ಅವಧಾರಣಾರ್ಥವಾಗಿ ಬಂದಿದೆ ಅಂದ್ರೆ ನಿಶ್ಚಯ ಇದೆ ಎಂಬುದಾಗಿ ಏನಿದೆ ಅಂತಂದಕ್ಕೆ ನ ತಪತ್ಯೇವ ಇವನನ್ನು ಸುಡುವುದೇ ಇಲ್ಲ ಯಾವುದು ಆ ದ್ವಂದ್ವಗಳು ಇವನನ್ನು ಸುಡುವುದೇ ಇಲ್ಲ ಯಾರನ್ನ ಅಂದ್ರೆ ಹೀಗಂತ ತಿಳಿದವನನ್ನೇ ಅಂದ್ರೆ ಬೇರೆ ವಿಧಾನವನನ್ನ ಅವನನ್ನು ಸುಟ್ಟು ಅವನಿಗೆ ಪಾಪ ಪುಣ್ಯ ಲೇಪ ಉಂಟು ಇವನನ್ನೇ ಹೀಗೆ ಈ ಅವಧಾರಣಾರ್ಥವಾಗಿ ಎರಡೂ ಪದ ಬಂದಿದೆ ಹ ವಾವ ಅಂತಕ್ಕಂಥದ್ದು ನ ತಪತಿ ಇಂಥವನನ್ನ ನ ತಪತಿ ಉದ್ವೇಜಯತಿ ಅವನನ್ನು ಉದ್ವೇಗಗೊಳಿಸುವುದಿಲ್ಲ ಮತ್ತೆ ನ ಸಂತಾಪಯತಿ ಅವನನ್ನು ಸಂತಾಪಗೊಳಿಸಿ ಎಲ್ಲ ಒಂದೇ ಅರ್ಥ ನ ಸಂತಾಪಯತಿ ಅವನನ್ನ ಸಂತಾಪಗೊಳಿಸುವುದಿಲ್ಲ ಇಂಥವನನ್ನ ಅಂದ್ಬಿಟ್ಟು ಮುಂದೆ ಹೇಳ್ತಾರೆ ಕಥಂ ಪುನಃ ತಾದ್ಧಕರಣಂ ಪಾಪ ಕ್ರಿಯಾಚ ನ ತಪತಿ ಅಲ್ಲ ಸ್ವಾಮಿ ಅವನನ್ನ ಈ ಒಂದು ಪುಣ್ಯ ಪಾಪಗಳು ಭಯ ಅಂತಕ್ಕಂಥದ್ದು ಇರೋದಿಲ್ಲ ಅವನನ್ನ ಪುಣ್ಯ ಪಾಪಗಳು ಅವನನ್ನು ಸುಡುವುದು ಈ ಒಂದು ಪುಣ್ಯವನ್ನು ಏಕೆ ಮಾಡಲಿಲ್ಲ ಪಾಪವನ್ನು ಏಕೆ ಮಾಡಿದೆ ಎಂಬತಕ್ಕಂತಹ ಪ್ರಜ್ಞೆ ಇವನನ್ನು ಸುಡುವುದಿಲ್ಲ ಪಾಪ ಪ್ರಜ್ಞೆ ಇವನನ್ನು ಸುಡುವುದಿಲ್ಲ ಇದು ಹೇಗೆ
ಸಾಧ್ವಕರಣಂ ಅಂದ್ರೆ ಒಳ್ಳೆಯ ಕರ್ಮವನ್ನು ಮಾಡದಿರುವುದು, ಪಾಪ ಕ್ರಿಯಾಚ ಅಂದ್ರೆ ಕೆಟ್ಟ ಕೆಲಸವನ್ನು ಮಾಡುವುದು. ಪಾಪ ಪುಣ್ಯ ಅಂದ್ರೆ ಯಾವುದು ಅಂತಂದ್ರೆ, ಯಾವುದೋ ಯಾರೋ ಒಬ್ಬರು ಬೀದಿಲಿ ಹೋಗ್ತಾ ಇದ್ರಪ್ಪ, ಅವ್ರಿಗೆ 100 ರೂಪಾಯಿ ಕೊಟ್ಬಿಟ್ಟೆ, ಅದೆಲ್ಲ ಇಲ್ಲಿ ಅದನ್ನ ಇಲ್ಲಿ ಅಂತ ನಿರ್ದಿಷ್ಟವಾಗಿ ಹೇಳ್ತಾ ಅದು ಒಳ್ಳೆ ಕೆಲಸ ಇಲ್ಲ ಅಂತಲ್ಲ. ಅದು ಇಲ್ಲಿ ಏನ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪುಣ್ಯ ಕೆಲಸ ಅಂದ್ರೆ ಯಾವುದು, ಯಾವುದನ್ನ ಶ್ರುತಿಯು ವಿಧಾನ ಮಾಡಿದೆಯೋ, ಏನು ಮನುಷ್ಯನಿಗೆ ನೀನು ಹೀಗೆ ಮಾಡಬೇಕು ವಿಧಾನ, ದ್ರವ್ಯ ಲೋಟ್ಲಕಾರದಿಂದ ವಿಧಾನ ಮಾಡಿದ್ದಾರೆ. ಪ್ರತ್ಯಯ ಹೀಗೆ ಮಾಡಬೇಕು ಅಂತ ಮಾಡಿದ್ದಾರೋ ಅದನ್ನ ಮಾಡಿದರೆ ಸಾಧು ಕರ್ಮ, ಪುಣ್ಯಕರ್ಮ. ಅದನ್ನ ಮಾಡದೆ ಇದ್ದರೆ ಪಾಪಕರ್ಮ. ಇದು ಕೂಡ ಇದು ಕಾಮನ್ ಫ್ಯಾಕ್ಟರ್ ಅಂತಾರಲ್ಲ, ಆ ಥರ ಏನು ಇಲ್ಲ. ಯಾಕೆ ಅಂದರೆ ನೋಡಿ, ಈಗ ಈ ಬ್ರಾಹ್ಮಣನಾದವನಿಗೆ ಇಂಥ ಕೆಲಸವನ್ನು ಮಾಡಬೇಕು, ಇಂಥ ಕೆಲಸವನ್ನು ಮಾಡಬಾರದು ಅಂತ ಒಂದು ಶ್ರುತಿಯಲ್ಲಿ ವಿಧಾನ ಮಾಡಿದ್ದಾರೆ. ಅವನು ಅದಕ್ಕೆ ಮೀರಿ ನಡೆದರೆ ಅವನು ಪಾಪ. ಉದಾಹರಣೆಗೆ ನೋಡಿ, ಯಾವ ಪ್ರಾಣಿಯನ್ನು ಕೊಲ್ಲಬಾರದು ಅಂತಿದೆ. ಇನ್ನೊಂದು, ಅವನು ಈ ಬ್ರಾಹ್ಮಣನು ಯಾವನ್ನು ಕೊಲ್ಲಬಾರದು, ಯಾವನ್ನು ಕೊಲ್ಲ, ಮತ್ತು ಇವನು ಏಕಪತ್ನಿ ವ್ರತಸ್ಥನಾಗಿರಬೇಕು. ಇದು ವಿಧಿ. ಇದನ್ನ ಮಾಡದೇ ಇದ್ದವನಿಗೆ ಪಾಪ ಬರುತ್ತೆ. ಪ್ರಾಣಿ ಹಿಂಸೆ ಮಾಡೋದು ಇಲ್ಲ, ಇನ್ನೇನೋ ಒಂದು ಎಲ್ಲ ಒಂದು ಈ ವ್ಯಭಿಚಾರ ಅಂತಕ್ಕಂಥ ವ್ಯಭಿಚಾರ ಇನ್ನೇನು ಕೆಟ್ಟರ್ಥ ಅಲ್ಲ, ಒಂದ್ ಬಿಟ್ಟು ಹೋಗ್ತಾ ಇರ್ತಕ್ಕಂಥ ಮಾಡಿದರೆ ಅವನು ಪಾಪ. ಆದರೆ ಕ್ಷತ್ರಿಯನಾದವನಿಗೆ ಮೃಗ ಆಗುವುದು, ಅವನಿಗೆ ಬೇಟೆ ಆಡುವುದು ಅವನಿಗೇನು ಪಾಪವಲ್ಲ, ಕ್ರೂರಗಳನ್ನು ಹಿಂಸೆ ಮಾಡೋದು ಪಾಪವಲ್ಲ. ಮತ್ತೆ ರಾಜಾನೋಭವ ವಲ್ಲಭ, ಅವನ ಏಕಪತ್ನಿ ವ್ರತ ಅವನಿಗೇನು ವಿಧಾನ ಮಾಡಿಲ್ಲ, ಅವನಿಗೆ ಪಾಪ ಅಲ್ಲ ಅದು. ಹೀಗೆ ಯಾವ ವರ್ಣದವರಿಗೆ ಯಾವ ಆಶ್ರಮದವರಿಗೆ ಶ್ರುತಿಯು ಏನನ್ನು ವಿಧಾನ ಮಾಡಿದ್ದಾರೆಯೋ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದರೆ, ಅದನ್ನ ಮೀರಿ ನಡೆದರೆ ಅದು ಪಾಪ. ಸರಿಯಾಗಿ ಪುಣ್ಯ. ಇದು ಇಲ್ಲಿ ಬರ್ತಕ್ಕಂಥದ್ದು. ಹೀಗೆ ಕಿಂ ಕಸ್ಮಾತ್ ಸಾಧು ಶೋಭನಂ ಕರ್ಮ ನಾಕರ್ವಂ. ಯಾಕೆ ಪಾಪವನ್ನು ಮಾಡಿಬಿಟ್ಟೆ, ಪುಣ್ಯ ಕೆಲಸವನ್ನು ಮಾಡೋದಿಲ್ಲ ಅಂದ್ರೆ ನೋಡಿ, ಕಿಂ ಕಸ್ಮಾತ್ ಸಾಧು ಶೋಧನಂ, ಯಾವ ಕಾರಣದಿಂದ ಈ ಶೋಭನ ಕರ್ಮ ಒಳ್ಳೆಯ ಕರ್ಮ, ವಿಧಿವಿಹಿತವಾದ ಕರ್ಮ, ಮತ್ತೆ ಆ ಒಳ್ಳೆಯ ಕರ್ಮ ನಾನು ಮಾಡೋದಿಲ್ಲ ಅಂತಕ್ಕಂಥದ್ದು ಏನು, ಇವನ್ನ ಯಾಕೆ ಅದು ಸುಡುತ್ತೆ ಅಂದ್ರೆ, ಪಶ್ಚಾತ್ ಸಂತಾಪೋ ಭವತಿ ಆಸನ್ನೇ ಮರಣಕಾಲೇ. ಮರಣಕಾಲ ಏನು ಬೇಕಿಲ್ಲ, ಅದಕ್ಕೆ ಮುಂಚೆನೂ ಕೂಡ ಅಯ್ಯೋ ನಾನೀಗ ಹೀಗೆ ಮಾಡಿಬಿಟ್ಟೆ ಅಂತಕ್ಕಂಥದ್ದು ಇವರನ್ನ ಕಾಡ್ತಾನೇ ಇರುತ್ತೆ ಉದ್ದಕ್ಕೂ. ಆದ್ರೆ ಮರಣಕಾಲದ ಸ್ವಲ್ಪ ಜಾಸ್ತಿ ಕಾಡಬಹುದು, ಅವಾಗ ಎಲ್ಲ ಜಾಸ್ತಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಮರಣಕಾಲ ನಮ್ಗೆ ಗೊತ್ತಿಲ್ಲ. ಹೊತ್ತಲ್ಲಿ ಆಗ ಅವನಿಗೆ ಪಶ್ಚಾತ್ತಾಪ ಪಟ್ಕೊಂಡ್ರೆ ಏನ್ ಪ್ರಯೋಜನ, ಆಗ ಪಶ್ಚಾತ್ತಾಪ ಪಟ್ಕೊಂಡ್ರೆ ಏನ್ ಪ್ರಯೋಜನ. ಅಲ್ಲಿಗೇನಾಯ್ತು, ಇವನಿಗೆ ಈ ಒಂದು ಕ್ಷೋಭೆ ಅಂತಕ್ಕಂಥದ್ದು ಇದ್ದೇ ಇರ್ತಕ್ಕಂಥದ್ದು. ಮತ್ತು ತಥಾ ಕಿಂ ಕಸ್ಮಾತ್ ಪಾಪಂ ಪರಿಸಿದ್ಧಂ ಕರ್ಮ ಅಕರ್ಮಂ. ಹೀಗೆ ಇದೆ, ಪುಣ್ಯ ಆಯ್ತು, ಈಗ ಪಾಪಕರ್ಮ ಉಂಟು. ನಾನು ಪಾಪಕರ್ಮವನ್ನು ಏಕೆ ಮಾಡಿದೆ ಅಂದ್ರೆ ಅದು ಇದೆ. ಆ ಕಾಲದಲ್ಲಿ ಇವನು ಪಶ್ಚಾತ್ತಾಪ ಪಟ್ಕೊಳ್ತ. ಏನ್ ಪಶ್ಚಾತ್ತಾಪ ಪಟ್ಕೊಳ್ತ, ಅಯ್ಯಯ್ಯೋ ನಾನು ಮಾಡಿಬಿಟ್ನಲ್ಲ, ನನಗೇನಾಗುತ್ತೆ ಅನ್ಬಿಟ್ರು ಹೇಳ್ತಾರೆ, ನರಕ ಪತನಾದಿ ದುಃಖ ಭಯಾತ್ ತಾಪೋ ಭವತಿ. ಇನ್ನೇನ್ ನರಕ ಕಾಯಿದೆಯೋ ನನಗೆ, ಆಯ್ತು ದುಃಖ ಬಂತು. ಹೀಗೆ ಈ ಒಂದು ಭಯ ಇದೆಯಲ್ಲ ಅವನಿಗೆ, ಅದರಿಂದ ಏನಾಗುತ್ತೆ, ಅವನು ತಾಪ ಭವತಿ, ಅವನು ತಪ್ಪಿಸಲ್ಪಡುತ್ತಾನೆ. ಭಯದಿಂದ
ತೇ ಏತೆ ಸಾಧ್ವಕರಣ ಪಾಪಕ್ರಿಯೆ ಏವಂ ಏತಂ ನ ತಪತ. ಹೀಗೆ ಇವನನ್ನ ಈ ಎರಡೂ ಕೂಡ ಸಾಧ್ವಕರಣ ಪಾಪಕ್ರಿಯ ಎರಡೂ ಕೂಡ ಸಾಧ್ವಕರಣಂಚ ಪಾಪಕ್ರಿಯಾಚ ಸಾಧ್ವಕರಣ ಪಾಪಕ್ರಿಯೆ ದ್ವಂದ್ವ ಸಮಾಸ. ಎರಡೂ ಕೂಡ ಸಾಧ್ವಕರಣ ಪಾಪವನ್ನು ಮಾಡತಕ್ಕಂಥದ್ದು ಎರಡೂ ಕೂಡ ಏವಂ ಈ ರೀತಿಯಾಗಿ ಅಂದ್ರೆ ಈ ಯಥೋಕ್ತ ಕಾರಣದಿಂದ ಏತಂ ಇವನನ್ನ ಈ ಜ್ಞಾನಿಯನ್ನ ನ ತಪತಃ ಅವನನ್ನ ಇದು ತಪಿಸುವುದಿಲ್ಲ. ಹೇಗೆ ತಪಿಸುವುದಿಲ್ಲ? ಯಥಾ ಅವಿದ್ವಾಂಸಂ ತಪತಃ, ಹೇಗೆ ಅಜ್ಞಾನಿಯನ್ನು ತಪಿಸುತ್ತದೆಯೋ ಹಾಗೆ ಇವನನ್ನ ತಪಿಸುವುದಿಲ್ಲ ಅಂತ ಹೇಳಿ ಅಕಸ್ಮಾತ್ ಪುನಃ ವಿದ್ವಾಂಸನ್ನ ತಪತಃ ಐತಿ. ಯಾತಕ್ಕೆ? ಪಾಪ ಮಾಡೋಣ ಆಯ್ತು ಅವನ ಕತೆ. ವಿದ್ವಾಂಸನ ಈ ಜ್ಞಾನಿಗೆ ಯಾತಕ್ಕಿದು ತಪ್ಪಿಸುವುದಿಲ್ಲ? ಜ್ಞಾನಿಗೆ ಯಾಕಿದು ಬಾಧಕವಾಗುವುದಿಲ್ಲ? ಬಾಧಕ ಅಂತ ಆಗುವುದಿಲ್ಲ ಅಂದ್ರೆ ಉಚ್ಯತೆ ಹೇಳ್ತೇವೆ. ತೇ ಏವಂ ವಿದ್ವಾನೇತೆ ಸಾಧ್ವ ಸಾಧುರಿ ತಾಪಹೇತು ಇತಿ ಆತ್ಮ. ಯಾವನಾದರೆ ಹೀಗೆ ತಿಳಿದವರು ಯಾರು? ಇವನು ಜ್ಞಾನಿ. ಏತೆ ಸಾಧ್ವ ಸಾಧುನಿ, ಇದು ಕಡೆ ದ್ವಂದ್ವ ಸಮಾಸ. ಸಾಧು ಅಸಾಧು, ಸಾಧು ಚ ಅಸಾಧು ಚ ಸಾಧ್ವ ಸಾಧುನಿ, ಸಾಧು ಸಾಧುನಿ ಸಾಧುನಿ ಅಂತ. ಇದು ಸಾಧ್ವ ಸಾಧುನಿ, ಸಾಧು ಕರ್ಮ ಅಸಾಧು ಕರ್ಮ. ಇವೆರಡಕ್ಕೂ ಯಾವುದು? ತಾಪಹೇತು, ಸಂತಾಪಕ್ಕೆ ಕಾರಣವಾಗಿದೆ. ಇವೆರಡೂ ಕೂಡ ಸಾಧು ಕರ್ಮವನ್ನು ಮಾಡಲಿಲ್ಲ, ಅಸಾಧು ಕರ್ಮವನ್ನು ಮಾಡಿಬಿಟ್ಟೆ, ಎರಡೂ ಕೂಡ ಸಂತಾಪಕ್ಕೆ ಕಾರಣ. ಈ ಕಾರಣವಾಗಿರುವುದನ್ನ ಇವು ಏನ್ ಮಾಡ್ಕೊಡ್ಬೇಕಾಗುತ್ತೆ? ಆತ್ಮಾನಂ ಸ್ಮೃಣತೆ ಪ್ರಣಯತಿ ಬರೆಯತಿ ವಾ. ಆತ್ಮಾನಂ ಅಂದ್ರೆ ಏನು? ತನ್ನ ಆತ್ಮನನ್ನಾಗಿಯೇ ಇವನು ಮಾಡಿ ಅದನ್ನ ಆಧರಿಸುತ್ತಾನೆ. ತನ್ನ ಆತ್ಮನನ್ನಾಗಿ ಮಾಡಿಕೊಂಡು ಅಂದ್ರೆ ಏನು? ತನ್ನ ಆತ್ಮ ಮಾಡಿಕೊಂಡ್ರೆ ತನಗಿಂತ ಭಿನ್ನವಾಗಿ ಯಾವ ದ್ವಂದ್ವವೂ ಇಲ್ಲ ಅಂತ ಮಾಡಿಕೊಡ್ತಾನೆ. ಆದ್ದರಿಂದ ಇವನಿಗೆ ತಪ್ಪಿಸುವುದಿಲ್ಲ. ಮತ್ತು ಪರಮಾತ್ಮ ಭಾವೇನ ಉಭಯ ಪಶ್ಯತಿ. ಮತ್ತೇನು? ತನ್ನನ್ನು ಮಾಡ್ಕೊಳ್ಳೋದು ಏನು ಅಂದ್ರೆ ಪರಮಾತ್ಮ ಭಾವೇನ, ಎಲ್ಲವೂ ಕೂಡ ಪರಮಾತ್ಮನೇ. ಎಲ್ಲವೂ ಏನು? ಎಲ್ಲವೂ ನಾನು ಸೇರಿ ಎಲ್ಲವನ್ನೂ ಕೂಡ ಪರಮಾತ್ಮ ಭಾವದಿಂದ ನೋಡ್ತಾನೆ. ಹಾಗಾಗಿ ಉಭಯ ಪುಣ್ಯ ಪಾಪೆ ಹಿ ಯಸ್ಮಾತ್ ಏವಂ ಏಷ ವಿದ್ವಾನ್ ಏತೆ ಆತ್ಮಾನಂ ಆತ್ಮರೂಪೇಣ ಇವ ಪುಣ್ಯ ಪಾಪೆ ಸ್ವೇನ ವಿಶೇಷ ರೂಪೇಣ ಶೂನ್ಯ ಕೃತ್ವ ಆತ್ಮಾನಂ ಶೃಣತೆ ಏವ. ಈ ರೀತಿಯಾಗಿ ಉಭಯ ಪುಣ್ಯ ಪಾಪೆ ಎರಡೂ ಕೂಡ ಪುಣ್ಯ ಪಾಪಗಳು. ಈ ವಿದ್ವಾನ್ ಅಂದ್ರೆ ಜ್ಞಾನಿ ಇದ್ದಾನಲ್ಲ ಅವನನ್ನ ಏತೆ ಅಂದ್ರೆ ಇವೆರಡೂ ಕೂಡ ಇದನ್ನು ಮಾಡಲಿಲ್ಲ ಅದನ್ನು ಮಾಡದೆ ಅಂತಕ್ಕಂಥ ಭಯಕ್ಕೆ ಕಾರಣ ಆಗಿದೆಯಲ್ಲ, ಇದು ಇವೆರಡನ್ನೂ ಕೂಡ ಆತ್ಮಾನಂ ಆತ್ಮರೂಪೇಣ ಇವ, ತನ್ನ ಆತ್ಮರೂಪದೆಂದರೆ ತನಗಿಂತ ಭಿನ್ನವಾಗಿಲ್ಲದ ತತ್ವ ಎಂಬುದಾಗಿ ಕಂಡುಕೊಂಡು ಮತ್ತೆ ತನ್ನ ವಿಶೇಷ ರೂಪ ಯಾವುದಿದೆ ಇದು ಸ್ವಾಭಾವಿಕವಾದ ಸ್ವರೂಪ. ಇದು ವಿಶೇಷ ರೂಪ ಯಾವುದು? ಅಯ್ಯಯ್ಯೋ ನಾನು ಪ್ರಮಾತೃ, ನಾನು ಹೀಗೆ ಮಾಡಿಬಿಟ್ಟೆ, ನಾನು ಹಾಗೆ ಮಾಡಲಿಲ್ಲ, ಇವೆಲ್ಲ ವಿಶೇಷ ರೂಪ. ಇದು ಪ್ರಮಾತೃತ್ವ ಅಂತ ವಿಶೇಷ ರೂಪ. ಆ ವಿಶೇಷ ರೂಪವನ್ನ ಶೂನ್ಯ ಕೃತ್ವ ಅದನ್ನು ಇಲ್ಲವಾಗಿಸಿಕೊಂಡು ಬಿಟ್ಟು ಯಾವ ವಿಶೇಷವೂ ಇಲ್ಲ, ನಿರ್ವಿಶೇಷವಾದ ಪರಮಾತ್ಮ ತತ್ವವೇ ನಾನು ಎಂಬುದಾಗಿ ತಿಳಿದುಕೊಂಡು ಆತ್ಮಾನಂ ಶೃಣತೆ ಏವ, ತನ್ನ ಆತ್ಮನನ್ನು ಆತ್ಮನ ತಾನು ಅಂತ ಸಂತೋಷಗೊಳಿಸಿಕೊಳ್ಳುತ್ತಾನೆ. ಇವನೇನು ದುಃಖ ಅಂತ ಅನ್ನೋದೇ ಇಲ್ಲ, ಭಯ ಅಂತ ಅನ್ನೋದೇ ಇಲ್ಲ, ಆನಂದ. ಇದು ಎಂಥ ಆನಂದ ಅಂತಂದ್ರೆ ವಿಷಯಗಳಿಂದ ಇಂದ್ರಿಯ ಅರ್ಥ ಸನ್ನಿಕರ್ಷ, ಇದಕ್ಕೆ ಸಂಬಂಧ. ಇಂದ್ರಿಯಗಳಿಗೂ ಮತ್ತೆ ವಿಷಯಗಳಿಗೂ ಸಂಬಂಧ ಉಂಟಾದಾಗ ಆಗತ್ತಲ್ಲ ಸಂತೋಷ ಅಂತಕ್ಕಂಥದ್ದು. ಆ ಸಂಬಂಧ, ಆ ಒಂದು ಸಂತೋಷ ಅಲ್ಲ ಇದೇನು, ಅವೆರಡೂ ಇಲ್ಲದೆ ಇರತಕ್ಕಂಥ, ಅದರ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಒಂದು ಸ್ವಭಾವಜನ್ಯವಾದ ಸಂತೋಷ.
ಸ್ವಾಭಾವಿಕವಾದ ಸಂತೋಷ. ಆ ಆನಂದ ಮೀಮಾಂಸೆಯಲ್ಲಿ ಪೂರ್ತಿ ಹೇಳ್ಕೊಂಡು ಬರ್ತಾವಲ್ಲ. ಹೇಳ್ಕೊಂಡೇನು? ಬ್ರಹ್ಮನ ಆನಂದ, ಹಿರಣ್ಯಗರ್ಭ ಬ್ರಹ್ಮನ ಆನಂದವರೆಗೆ ಹೇಳಿ ಮನುಷ್ಯನ ಆನಂದದಿಂದ ಎಷ್ಟು, ಅಯ್ಯಯ್ಯೋ, ಎಷ್ಟು ಒಂದು 10 ಮೆಟ್ಲು, 10 ಮೆಟ್ಲು, ಒಂದೊಂದು ಮೆಟ್ಲು 100 ಪಟ್ಟು ಜಾಸ್ತಿ ಮನುಷ್ಯನ ಆನಂದಕ್ಕಿಂತ. ಕೊನೆಗೆ ಬಂದ 10ನೇ ಮೆಟ್ಲಿಗೆ ಎಷ್ಟಾಗೋಯ್ತು, ಎಷ್ಟು ಪಟ್ಟು ಹೆಚ್ಚು ಆನಂದ ಆಗೋಯ್ತು. ಅಲ್ಲಿಗೆ ಬಂದ, ಅಲ್ಲಿಂದ ಸ್ವಾಭಾವಿಕವಾದ ಆನಂದ, ಸ್ವರೂಪಾನಂದ, ಅಲ್ಲಿಂದ ಅದೆಷ್ಟು ಪಟ್ಟು? ಅದು 100 ಪಟ್ಟು. ಅಯ್ಯಯ್ಯೋ, ಅದು 100 ಪಟ್ಟು, 1000 ಪಟ್ಟು ಅಂತ ಇದೆಯಲ್ಲ. ಅತಃ ಪರಂ ಗಣಿತ ನಿವೃತ್ತಿ. ಅಲ್ಲಿಂದ ಮುಂದೆ ಇದೆಯಲ್ಲ ಸ್ವಾಭಾವಿಕವಾದ ಆನಂದ, ಅದು ಗಣಿತ ನಿವೃತ್ತಿ. ಗಣಿತ ಅಂದ್ರೆ ಇಷ್ಟು ಅಷ್ಟು ಅಂತ ಇಲ್ಲವೇ ಇಲ್ಲ ಹೇಳೋದಕ್ಕೆ. ಅಂತಹ ಆನಂದ ಅಂದ್ರೆ ಆನಂದ ಸಂತೋಷಗೊಳಿಸಿಕೊಳ್ಳುತ್ತಾನೆ. ತಸ್ಯ ಆತ್ಮಭಾವೇನ ದೃಷ್ಟೇ ಪುಣ್ಯ ಪಾಪೆ ನಿರ್ವೀರ್ಯೆ ಅತಾಪಕೆ ಜನ್ಮಾಂತರ ಆರಂಭಕ್ಕೆ ನ ಭವತಃ. ಹೀಗೆ ಅವೆರಡನ್ನೂ ಕೂಡ ಸುಖ ದುಃಖ ದ್ವಂದ್ವ, ಮಾಡಲಿಲ್ಲ ಮಾಡದೆ, ಇದೆಲ್ಲ ಇವೆಲ್ಲ ಆತ್ಮಭಾವೇನ ದೃಷ್ಟೇ, ಹೊರಗಿಂತ ಭಿನ್ನವಾಗಿ ಇಲ್ಲವೇ ಇಲ್ಲ, ಯಾವುದೂ ಇಲ್ಲ, ತಾನೇ ಎಂಬುದಾಗಿ ತನ್ನ ಸ್ವರೂಪದಿಂದಲೇ ತಿಳಿದುಕೊಂಡವನಿಗೆ ಏನಾಗುತ್ತೆ? ಆ ಪುಣ್ಯ ಪಾಪ ಎರಡೂ ಕೂಡ ನಿರ್ವೀರ್ಯೆ ಅತಾಪಕ್ಕೆ. ಅದು ನಿರ್ವೀರ್ಯವಾಗಿ ಅತಾಪಕ್ಕೆ ಅಂದ್ರೇನು? ಅತಾಪ, ತಾಪಕ ಸಂತಾಪ, ಅತಾಪಕ್ಕೆ ಅಂದ್ರೆ ಸಂತಾಪಗೊಳಿಸದೆ, ಇವನನ್ನು ಯಾವ ರೀತಿಯಲ್ಲೂ ಸಂತಾಪಗೊಳಿಸದೆ ಏನಾಗುತ್ತೆ? ಜನ್ಮಾಂತರಾರಂಭಕ್ಕೆ ನ ಭವತ, ಬೇರೊಂದು ಜನ್ಮವನ್ನು ಪಡೆಯುವುದಕ್ಕೆ ಇದು ಕಾರಣವಾಗಿ ಆಗುವುದಿಲ್ಲ. ಬೇರೊಂದು ಜನ್ಮ ಪಡೆಯುವುದಕ್ಕೆ ಕಾರಣ ಯಾವುದು? ಇದೇ ಪಾಪ ಪುಣ್ಯ. ಹೌದಾನೆ? ಪಾಪ ಪುಣ್ಯ ಮಾಡಿದ ಕರ್ಮ, ಆ ಕರ್ಮ ಬಂದು ಅನುಭವಿಸುವುದಕ್ಕೆ ಜನ್ಮ ಅಷ್ಟೇ. ಕರ್ಮವೇ ಶೂನ್ಯವಾದಾಗ ಯಾವ ಜನ್ಮಾಂತರ ಯಾಕೆ ಹುಟ್ಟಬೇಕು? ಕರ್ಮ ಶೂನ್ಯವನ್ನಾಗಿ ಮಾಡಿದಾಗ ಅಂತ ಅನ್ನೋದಕ್ಕೆ ಬೇಕಾದ ಅರ್ಥ ಹೇಳಿದ್ದಲ್ಲ, ಭಗವದ್ಗೀತೆ ಹೇಳಿದ್ದಾರೆ, ಇಲ್ಲೂ ಹೇಳಿದ್ದಾರೆ. ಏನು ಮಾಡಿ ಸುಮ್ಮನೆ ಕೂತಿರೋದು ಅಂತಲ್ಲ. ಸಮಾತೃತ್ವವನ್ನ ಬಿಟ್ಟು ಮಾಡತಕ್ಕಂಥದ್ದು. ಸಮಾತೃತ್ವವೂ ಕೂಡ ವಿದ್ಯಾ ಕಲ್ಪಿತ ತಿಳ್ಕೊಂಡು ಮಾಡ್ತಕ್ಕದ್ದು ಅಷ್ಟೇ. ಹೀಗೆ ಜನ್ಮಾರ ಪುನರ್ಜನ್ಮಕ್ಕೆ ಇಲ್ಲಿ ಕಾರಣವಿಲ್ಲ ಅಂಥೇಳಿ ಇತಿ ಯಂ ಏವಂ ಯಥೋಕ್ತ ಅಸ್ಯಾಂ ವಲ್ಯಾಂ ಬ್ರಹ್ಮವಿದ್ಯಾ ಉಪನಿಷತ್ ಸರ್ವಾಭ್ಯೋ ವಿದ್ಯಾಭ್ಯ ಪರಮರಹಸ್ಯಂ ದರ್ಶಿತಂ ಇತ್ಯರ್ಥ. ಹೀಗೆ ಯಂ ಅಂದ್ರೆ ಇದು ಯಾವುದು? ಇವಲ್ಲಿ ಇದೆಯಲ್ಲ, ಇದು ಏವಂ ಯಥೋಕ್ತ ಅಂದ್ರೆ ಹಿಂದೆ ಏನು ಹೇಳಿತ್ತು ಅದೇ. ಸತ್ಯ ಜ್ಞಾನ ಅಂತ ಅನಂತರಕ್ಷರ ಬ್ರಹ್ಮ ಅಂತ ಹೇಳಿತ್ತಲ್ಲ, ಅದು ಅಲ್ಲಿಂದ ಪ್ರಾರಂಭ ಇಲ್ಲಿವರೆಗೂ ಹೇಳಿದ ಈ ಒಂದು ಬ್ರಹ್ಮವಿದ್ಯಾ ಉಪನಿಷತ್. ಈ ಬ್ರಹ್ಮವಿದ್ಯೆ ಇದೆಯಲ್ಲ, ಬ್ರಹ್ಮವಿದ್ಯೆ ಎಂದು ಕರೆಯಲ್ಪಡುವ ಉಪನಿಷತ್ತು ಹೇಗಿದೆ? ಇದು ಅಂದ್ರೆ ಸರ್ವಾಭ್ಯೋ ವಿದ್ಯಾಭ್ಯ, ಎಲ್ಲ ಅನಾತ್ಮ ವಿದ್ಯೆಗಳಿಗಿಂತಲೂ ಕೂಡ ಹೆಚ್ಚಿನದಾದ ಪರಮರಹಸ್ಯಂ ದರ್ಶಿತಂ. ಪರಮರಹಸ್ಯ ಇದು ಏನು? ನೀನೇ ಆಗಿದ್ದೀಯೇ ಅಂತಕ್ಕಂಥದ್ದು ಸಾಮಾನ್ಯವಾದ ಮಾತಲ್ಲ. ಇಂಥ ಪರಮ ರಹಸ್ಯವನ್ನ ಇಲ್ಲಿ ತೋರಿಸಿಕೊಟ್ಟಿರುತ್ತದೆ. ಮತ್ತು ಇದನ್ನೇನು ಫಲ ಆಗುತ್ತೆ ಅಂದ್ರೆ ಪರಂ ಶ್ರೇಯ ಅಸ್ಯಾಂ ನಿಷಣ್ಣಂ. ಏನಾಗುತ್ತೆ? ಇದನ್ನ ಅಸ್ಯಾಂ ನಿಷಣ್ಣಂ ಇದನ್ನ ಹೀಗೆ ಯಾವನು ನಿಶ್ಚಯ ಮಾಡಿ ತಿಳಿದುಕೊಂಡಿದ್ದಾನೋ ಅವನಿಗೆ ಏನಾಗುತ್ತೆ ಅಂದ್ರೆ ಪರಂ ಶ್ರೇಯ, ಅತ್ಯಂತ ಹೆಚ್ಚಿನ ಶ್ರೇಯಸ್ಸು. ಶ್ರೇಯಸ್ಸು ಅಂದ್ರೆ ಸಾಕಾಗಿತ್ತು, ಪರಂ ಶ್ರೇಯ ಇವೆಲ್ಲ ಸೂಚ್ಯರ್ಥ ಇದೆ. ಹೆಚ್ಚಿನ ಶ್ರೇಯಸ್ಸು ಉಂಟಾಗುತ್ತೆ ಅಂತ ಹೇಳಿದರು. ಇಲ್ಲಿಗೆ ಇವಲ್ಲಿ ಮುಗೀತು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಗೋವಿಂದ ಭಗವತ್ ಪೂಜ್ಯಪಾದ ಶಿಷ್ಯ ಶ್ರೀಮಚ್ಛಂಕರ ಭಗವತ ಕೃತೌ ತೈತ್ರೇಯೋಪನಿಷದ್ ಭಾಷ್ಯೆ ಆನಂದವಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶನ್ನೋ ಮಿತ್ರಶ್ಚಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿ
ಚನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಶ್ರುತಂ ವದಿಷ್ಯಾಮಿ. ಇಲ್ಲಿ ನವಾದಿಶಂ ಅಂತ ಇದೆ, ಇಲ್ಲೇನು ಏನು ಅದನ್ನು ಏನು ಬೇಡ, ಯಾಕಂದ್ರೆ ಅಲ್ಲಿ ಸರಿಯಾಗಿತ್ತು ಅದು. ಇಲ್ಲಿ ಈ ಉಪಸಂಹಾರವಾದ್ದರಿಂದ ಇದನ್ನು